ದಿನಾಂಕ 24/6/2024ರಂದು ಮಧ್ಯರಾತ್ರಿ ಹಾನಗಲ್ ಪ್ರಾದೇಶಿಕ ಅರಣ್ಯ ವಲಯದ ಸಿಬ್ಬಂದಿಗಳು ಮಕರವಳ್ಳ ಶಾಖೆ ಆಡೂರು ಬೀಡ್ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ಹಾಗೂ ಅರಣ್ಯದಂಚಿನ ಪ್ರದೇಶಗಳಲ್ಲಿ ಗಸ್ತು ತಿರುಗುವಾಗ ಆಡೂರು ಅರಣ್ಯ ಪ್ರದೇಶ ಅರಣ್ಯ ಸರ್ವೆ ನಂಬರ್ 174ರಲ್ಲಿ 4 ಜನರು ಮುಳ್ಳಂದಿಯನ್ನು ಬೇಟೆಯಾಡುತ್ತಿರುವಾಗ ಅವರನ್ನು ಹಿಂಬಾಲಿಸಿ ಹಿಡಿಯಲಾಗಿ 2 ಜನ ಆರೋಪಿತರನ್ನು ಬಂಧಿಸಿದ್ದು, ಬಂಧಿತ ಆರೋಪಿಗಳೊಂದಿಗೆ 3 ಮೃತ ಮುಳ್ಳು ಹಂದಿ ಸಮೇತ ವಶಪಡಿಸಿಕೊಂಡಿದ್ದು, ಇನ್ನಿತರ ಆರೋಪಿಗಳು ತಲೆಮರೆಸಿಕೊಂಡು ಪರಾರಿಯಾಗಿರುತ್ತಾರೆ. ಸೆರೆ ಸಿಕ್ಕ ಆರೋಪಿತರ ಹೆಸರು ನಿಂಗಪ್ಪ, ತಂದೆ ಹನುಮಂತಪ್ಪ ವಡ್ಡಾರಸ, ನಿಸ್ಸೀಂ ಆಲದಕಟ್ಟಿ, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ, ಉದ್ಯೋಗ ಕೂಲಿ. ಮೂಕಪ್ಪ, ತಂದೆ ನೀಲಪ್ಪ ವಡ್ಡಾರಸ, ನಿಸ್ಸೀಂ ಆಲದಕಟ್ಟಿ, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ, ವಯಸ್ಸು 55, ಉದ್ಯೋಗ ಕೂಲಿ. ತಲೆಮರೆಸಿಕೊಂಡ ಆರೋಪಿತರ ಹೆಸರು ಹನುಮಂತಪ್ಪ ನಿಂಗಪ್ಪ ವಡ್ಡಾರಸ, ಮಜ್ಜಿಗೇರಿ, ತಾಲೂಕು ಮುಂಡಗೋಡ, ಜಿಲ್ಲಾ ಉತ್ತರ ಕನ್ನಡ. ಶಿವಾನಂದ್ ಕೃಷ್ಣಪ್ಪ ವಡ್ಡಾರಸ, ನಿಸ್ಸಂ ಆಲದಕಟ್ಟಿ, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ. ಸದರಿ ಕಾರ್ಯಾಚರಣೆಯನ್ನು ಹಾವೇರಿ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಬಾಲಕೃಷ್ಣ ಎಸ್ ಹಾಗೂ ಹಾನಗಲ್ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ಶಿವಾನಂದ ತೋಡಕರ ಅವರ ಮಾರ್ಗದರ್ಶನದಲ್ಲಿ ಹಾನಗಲ್ ವಲಯ ಅರಣ್ಯಾಧಿಕಾರಿಗಳಾದ ಶ್ರೀ ಗಿರೀಶ್ ಪ್ರಕಾಶ್ ಔಗಲೆ, ಉಪವಲಯ ಅರಣ್ಯಾಧಿಕಾರಿಗಳಾದ ಅಬ್ದುಲ್ ಖಾದರ ಜಿಲಾನಿ ನದಾಫ, ಗಸ್ತು ಅರಣ್ಯ ಪಾಲಕರಾದ ಆನಂದ್ ರಾಮಪ್ಪ ಮಲಗುಂದ ಹಾಡುಬೇಕು ಹಾಗೂ ಸಿಬ್ಬಂದಿಗಳಾದ ಸುರೇಶ್ ಗೋಕೋ, ಮುರುಗೇಶ ಮಲಕಣ್ಣನವರ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಬಾಲು ರಾಯ್ಕರ್.